ಇವತ್ತು ಜಾನಪದ ಸಂಭ್ರಮ ಹಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರತಿ ವರ್ಷದಿಂದಲೂ ಕೂಡ ಈ ವರ್ಷನೂ ಕೂಡ 1 ವಾರಗಳ ಕಾಲ ಒಂದು ವಿವಿಧ ಉಡುಪುಗಳನ್ನು ಧರಿಸಿಕೊಂಡು ಎಲ್ಲಾ ಮಕ್ಕಳು ಉಪನ್ಯಾಸಕರು ಕೂಡ ಬಂದಿದ್ದರು. ಇವತ್ತು ಕೊನೆಯ ದಿನ ಹಳ್ಳಿಯ ಸೊಗಡು ಜಾನಪದ ಸಂಭ್ರಮ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಳ್ಳಿಯ ಸಂಸ್ಕೃತಿ ಮಾಯವಾಗಿ ಹೋಗ್ತಾ ಇದೆ. ಅದು ಮಕ್ಕಳಲ್ಲಿ ಕೂಡ ಒಂದು ಸ್ವಲ್ಪ ಉಳಿಬೇಕು, ಬೆಳಿಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋಗೋಸ್ಕರವಾಗಿನೇ ಒಂದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಎಲ್ಲ ಟ್ರ್ಯಾಕ್ಟರ್ಗಳು ಮತ್ತು ಚಕ್ಕಡಿ ಜೊತೆಗೆ ವಿಶೇಷವಾಗಿ ಪಿಪಿ ಹೋರಿ ಅಂತ ಹೇಳಿ ಒಂದು ಬಣಕಾರದ ಹುಲಿ ಅಂತ ಹೇಳಿ ಹಾವೇರಿಯ ಒಂದು ಹೋರಿಯನ್ನು ಕೂಡ ಈ ಸಲ ಒಂದು ಜಾನಪದ ಸಂಭ್ರಮಕ್ಕೆ ತಂದಿರತಕ್ಕಂಥದ್ದು. ವಿಶೇಷವಾಗಿ ಇದರೆಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ವಿಭಿನ್ನವಾಗಿ ಮಹಿಳೆಯರು ಸೀರೆಯನ್ನ, ಇಳಕಲ್ ಸೀರೆಯನ್ನ, ಜುಂಬಕೆಯನ್ನ, ಬೆಂಡಾಲೆಯನ್ನ ಹಳ್ಳಿಯ ಅಜ್ಜಿಯ ಹಾಗೆ ರೆಡಿಯಾಗಿ ಬಂದಿದ್ದಾರೆ. ಪುರುಷರು ಧೋತಿಯನ್ನ, ಪಂಜೆಯನ್ನ, ಟೋಪೆ, ಶಾಲುಗಳನ್ನು ಹಾಕೊಂಡು ಇವತ್ತು ಬಂದಿರತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಈ ಹಳ್ಳಿಯ ಸಂಸ್ಕೃತಿ ಉಳಿಬೇಕು, ಬೆಳಿಬೇಕು ಅನ್ನೋಗೋಸ್ಕರವಾಗಿ ಮಕ್ಕಳಲ್ಲಿ ಒಂದು ಅರಿವನ್ನ ಮೂಡಿಸಿದ್ದೇವೆ. ಇವತ್ತು ನಮ್ಮ ಕಾಲೇಜ್ ಒಳಗ ಫನ್ ವೀಕ್ ಅಂತ ಹೇಳಿ ಆಚರಣೆ ಮಾಡ್ತೇವೆ ಸರ್. ನಾವು 6 ದಿನಗಳ ಕಾಲ ಹಮ್ಮಿಕೊಂಡಿರ್ತೇವ್ರಿ. ಈಗ ಫ್ಯಾನ್ಸಿ ಸಾರಿ ಇರ್ಬೋದ ಮತ್ತ ಎಲ್ಲಾ ತರದ ಸಾರಿ ತರ ಅದ ಲಾಸ್ಟ್ನೇ ದಿನ ಜಾನಪದೋತ್ಸವ ಅಂತ ಹೇಳಿ ಆಚರಿಸ್ತೇವ್ರಿ. ನಾವು ಎಲ್ಲ ಹುಡುಗರ್ಗಿ ಪಂಚೆ ಮತ್ತೆ ಅದೆಲ್ಲ ಹೇಳ್ತೇವ್ರಿ. ಹುಡುಗಿಯರ್ಗೆ ಇಳಕಲ್ ಸೀರೆ ಎಲ್ಲ ಉಟ್ಕೊಂಡ್ ಬರಂತ ಹಳ್ಳಿ ಸೊಗಡನ್ನ ಮರ್ಯಾಕ್ ಹೋಗ್ಬಾರ್ದು ಅಂತ ಹೇಳಿ ಎಲ್ಲ ತರದ ಮತ್ತೆ ಟ್ರ್ಯಾಕ್ಟರ್, ಚಕ್ಡಿ ಈ ತರ ಎಲ್ಲ ಬಂದ ನಮ್ದು ಈಗಿಂದ ಗ್ರಾಮೀಣ ಭಾಗದಲ್ಲ ನೋಡ್ರಿ, ನಗರ ಭಾಗದೊಳಗೆ ಇದೆಲ್ಲ ಗೊತ್ತಿರಂಗಿಲ್ಲ ರೀ. ಅಂತವ್ರೆ ಜಾಸ್ತಿ ಕಾಲೇಜಿಗೆ ಬರ್ತಾರ. ಅವರಿಗೆ ಅದ್ರ ಅರಿವು ಮೂಡಿಸ್ಬೇಕು, ಅದ್ರ ಬಗ್ಗೆ ಏನೇನ್ ಇರ್ತೈತಿ ಎಲ್ಲ ತಿಳಿಸ್ತಾರ್ರಿ. ಮತ್ತೆ ಸೀರೆನ ಎಲ್ಲಾರು ಉಟ್ಕೊಳ್ಳೋದು ಮರ್ತ್ ಬಿಟ್ಟಿದಾರೆ. ಈಗ ಎಲ್ಲ ಜೀನ್ಸ್ ಪ್ಯಾಂಟ್ ಆ ತರ ಎಲ್ಲ ಹಾಕೋತಾರ. ಆ ಸೀರೆ ಸಂಸ್ಕೃತಿನೂ ನೆನಪು ಹಾರಬಾರ್ದ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಹೇಳಿ ನಾವು ಜಾನಪದೋತ್ಸವ ಅಂತ ಮಾಡ್ತೇವ್ರಿ. ಇಲ್ಲಿ ಬೆಳಗ್ಗೆ ಎದ್ಕ್ಯಾರ ಅಂಬಾಭವಾನಿ ಗುಡಿಗೆ ಹೋಗ್ಯಾರ, ಅಲ್ಲಿ ಪೂಜೆ ಮಾಡಿ ಕುಂಭ ಹೊತ್ಕ್ಯಾರ, ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡ್ ಬಂದ ಮೇಲೆ ರಾಶೀದ್ ಅಂತ ಹೇಳಿ ಎಲ್ಲ ಪೂಜೆ ಎಲ್ಲ ಮಾಡಿದಾರ್ರಿ. ಇವತ್ತೊಂದಿನ ರೀ. ಅದೇ ಡೈಲಿ ಎಲ್ಲ ಇರುತ್ತೆ, ಆಟ ಪಾಠದ ಜೊತೆನೂ ಎಲ್ಲಾ ತರ ಇರ್ಬೇಕಲ್ರಿ ಸರ್, ಆ ತರ ಇರುತ್ತೆ.